ವಿಶ್ವ ನೀನು ಸ್ವಲ್ಪ ಜಯಂತವ್ರ ಮನೆಗೆ ಹೋಗಿ ಬರ್ಬೇಕಪ್ಪ. ಅಪ್ಪ ಆಗಲೇ ಎಲ್ಲ ಕೆಲಸನೂ ಆಯ್ತಲ್ಲ, ಮತ್ತ್ಯಾಕೆ ಹೋಗ್ಬೇಕು? ಅವರು ಖಾತೆ ಬದಲಾವಣೆ ಮಾಡಬೇಕಂತೆ. ಕೆಲವು ಒರಿಜಿನಲ್ ಡಾಕ್ಯುಮೆಂಟ್ಸು ನಮ್ಮ ಹತ್ರನೇ ಉಳ್ಕೊಂಡ್ಬಿಟ್ಟಿದೆ. ಈ ಕೂಡಲೇ ತಲುಪಿಸ್ಬಿಡಪ್ಪ. ಅಲ್ಲಪ್ಪ, ಇವಾಗ ನಾವು ಹೋಗಿ ಕೊಡಬೇಕು ಅನ್ನೋದು ಏನಿಲ್ಲ, ಕೊರಿಯರ್ ಮಾಡಿದ್ರೆ ಅವರೇ ತೊಗೊಂಡೋಗಿ ಕೊಡ್ತಾರಲ್ಲ. ಅದೆಲ್ಲ ನನಗೆ ಗೊತ್ತಪ್ಪ. ನಮ್ಮ ಹಾಗೆ ಅವರು ದೊಡ್ಡ ಜನ, ನಮಗೆ ಬೇಕಾದವರು. ಅಲ್ಲದೆ ಇದು ಇಂಪಾರ್ಟೆಂಟ್ ಡಾಕ್ಯುಮೆಂಟು, ತೊಗೊಂಡೋಗಿ ತಲುಪಿಸ್ಬಿಡು, ಏನಾಗಲ್ಲ. ಸರಿಯಪ್ಪ. ಜೋಪಾನ. ಇವತ್ತೇ ತಲುಪಿಸ್ಬಿಡಪ್ಪ. ಸರಿ. ಲಲಿತಾ, ಸ್ವಲ್ಪ ಕಾಫಿ ಕೊಡು. ಇದನ್ನು ಹೇಗೆ ಅವ್ರಿಗೆ ತಲುಪಿಸೋದು? ಇದನ್ನು ಕೊಡೋಕ್ಕೇನಾದರೂ ಅಲ್ಲಿಗೆ ಹೋದರೆ ಈ ಸಲ ಜಾನನ ಪರಿಚಯ ಮಾಡಿಸ್ತೇ ಬಿಡಲ್ಲ ಅವರು. ಅವಳಿಗೆ ಹೇಗೆ ಮುಖ ತೋರಿಸ್ಲಿ? ಇಲ್ಲ, ನಾನಿದಾಗಲ್ಲ. ಇದನ್ನು ಕೊಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಹೇಗೋ ಮಾಡಿ ಅವಾಗ ಕೊಟ್ಟರಾಯ್ತು. ಇವಾಗ ಅಲ್ಲಿಗೆ ಹೋಗೋದು ಬೇಡ. ಏನ್ ಹೇಳ್ತಿದ್ಯಾ ಭಾವನಾ? ವೆಂಕಿ ಹಾಗನ್ನ ಅವನಿಗೆ ಹೇಗೆ ಗೊತ್ತಾಯ್ತಂತೆ? ಹೌದಮ್ಮ, ಅವನಿಗೆ ಹೇಗೆ ಗೊತ್ತಾಯ್ತು ಅಂತ ಗೊತ್ತಿಲ್ಲ. ಆದರೆ ಅಣ್ಣ ನಾನು ಬರ್ತೀನಿ ಅಂತ ಹೇಳಿದೆ, ಇಲ್ಲೇ ಇರು ಅಂತ ಹೊಟ್ಟೋದ. ಅಯ್ಯೋ, ವೆಂಕಿ ಹಾಗೆಲ್ಲ ಸುಮ್ಮನೆ ಹೇಳಲ್ಲ. ಏನೋ ಬಲವಾದ ಸಾಕ್ಷಿ ಸಿಕ್ಕಿರೋದಕ್ಕೆ ಹೀಗೆ ಹೇಳಿರ್ತಾನೆ. ಅವನು ನೀನು ತಾಳಿ ಕಟ್ಟಿರೋನ್ನ ನೋಡಿರ್ತಾನೆ ಅನ್ಸುತ್ತೆ. ಅಮ್ಮ, ನಾನು ತಾಳಿ ಕಟ್ಟಿದ್ದು ಯಾರು ಅಂತ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಭಾವನಾ, ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ನೀನು ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೋಬಾರ್ದು. ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು. ಒಂದು ನಿಮಿಷ ಇರು. ಇದರಲ್ಲಿ ಚೆಲ್ವಿ ನಂಬರ್ ಇದೆ, ಒಂದ್ಸಲ ಫೋನ್ ಮಾಡು. ಸ್ಪೀಕರ್ಗೆ ಹಾಕು. ಹಲೋ ಚೆಲ್ವಿ, ನಾನಮ್ಮ ವೆಂಕಿಯವರಮ್ಮ ಮಾತಾಡ್ತಿದ್ದೀನಿ. ಸ್ವಲ್ಪ ವೆಂಕಿನ ಕರಿತೀಯಾ? ಇಲ್ಲೇ ಅವನೇ, ವಿಡಿಯೋ ಕಾಲ್ ಮಾಡ್ತೀನಿ ತಡೀರಿ. ವೆಂಕಿ ವೆಂಕಿ, ನಿಮ್ಮಮ್ಮ ಫೋನ್ ಮಾಡಿದ್ದಾರೆ. ವೆಂಕಿ, ಓಯ್, ಫೋನ್ ಮಾಡಿದ್ರೆ ಅದ್ಯಾಕೆ ಹಂಗೆ ಗುರ್ರ ಅಂತ ಇದೆಯಾ? ಭಾವನಾ, ಅವನಿಗೇನೋ ಗೊತ್ತಾಗಿದೆ ಅನ್ನೋದು ಮಾತ್ರ ನಿಜ ಅಮ್ಮ. ಇರು, ಅವನ ಮನೆಗೆ ಬರಲಿ, ಏನು ಅಂತ ವಿಚಾರಿಸೋಣ. ಅಮ್ಮ, ಅಣ್ಣ ಹೇಗಿದ್ರು ದೇವಸ್ಥಾನದ ಹತ್ರನೇ ಇದ್ದಾನೆ, ನಾನು ಅಲ್ಲಿಗೆ ಹೋಗ್ಲಾ? ಬೇಡ ಬೇಡ, ಅವನು ಬರೋವರೆಗೂ ಕಾಯೋಣ. ನೀನು ತಾಳ್ಮೆಯಿಂದ ಇರು, ಆ ದೇವ್ರಿದ್ದಾನೆ. ಚೀನು ಮರಿ, ಏನು ಮಾಡ್ತಾ ಇದ್ದೀರಿ? ಓ, ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀರಾ? ಒಂದು ಕೆಲಸ ಮಾಡೋಣ, ಇವತ್ತು ನಮ್ಮ ಮನೇಲಿ ಅಡುಗೆ ಮಾಡೋದೇ ಬೇಡ, ನಾವಿಬ್ರು ಹೊರಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ. ಅದೆಲ್ಲ ಏನು ಬೇಡ. ಕಮಾನ್ ಚೀನು ಮರಿ, ನಾವಿಬ್ರು ಒಟ್ಟಿಗೆ ಆಚೆ ಹೋಗಿ ಎಷ್ಟು ದಿನ ಆಯ್ತಲ್ವಾ? ಈಗ ಹೊರಗೆ ಹೋದರೆ ನಿಮ್ಮ ಡಲ್ಲಾಗಿರೋ ಮೂಡು ಫ್ರೆಶ್ ಆಗುತ್ತೆ ತಾನೇ. ಬನ್ನಿ ಹೋಗೋಣ. ಸರಿ, ನನಗೋಸ್ಕರ ಒಂದು ಹಾಡು ಹಾಡ್ತೀರಾ? ನೀವು ಹಾಡಲಿಲ್ಲ ಅಂದರೆ ನಾನೇ ಹಾಡ್ಬಿಡ್ತೀನಿ ಈಗ.
ಹೋಗಿ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಹೇಳ್ತೀರಾ? ಬೆಂಕಿ, ನಿಜ ಹೇಳೋ, ಅವನ್ ಯಾರು ಅಂತ ಗೊತ್ತಾಯ್ತೇನೋ? ನೋಡು, ನನ್ನ ಹತ್ರ ಸುಳ್ಳು ಹೇಳ್ಬೇಡ, ನಿಜ ಹೇಳು. ನೀನು ನೋಡ್ತಿದ್ರೆ ಅವನ್ ಯಾರು ಅಂತ ಗೊತ್ತಾಗಿದೆ ಅನಿಸ್ತಿದೆ. ಯಾರು ಅಂತ ಹೇಳೋ. ಅಣ್ಣ, ಅವ್ನು ಯಾರು ಅಂತ ನಿಂಗೆ ಗೊತ್ತಾಯ್ತಾ? ಎಲ್ಲಿ ಇದ್ದಾನಣ್ಣ? ಅಣ್ಣ, ನಿಜ ಹೇಳ್ತಿದ್ಯಾ? ಅವ್ನು ಯಾರು ಅಂತ ನಿನಗೆ ನಿಜವಾಗ್ಲೂ ಗೊತ್ತಿಲ್ವಾ? ಅಥವಾ ನಮ್ಮಿಬ್ಬರಿಗೆ ಹೇಳ್ಬಾರ್ದು ಅಂತ ಅವನೇನಾದ್ರೂ ಧಮಕಿ ಹಾಕಿದಾನ? ನನಗೆ ಯಾಕೋ ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಣ್ಣ. ನೀನು ಸುಳ್ಳು ಹೇಳ್ತಿದ್ಯಾ? ನೋಡು, ಅವನು ಯಾರು ಅಂತ ಹೇಳಿದ್ರೆ ಹಾಳಾಗಿರೋ ನನ್ನ ಜೀವನ ಸರಿ ಹೋಗಬಹುದು. ತಪ್ಪೇ ಮಾಡದೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಅದನ್ನ ನೀನು ನೋಡ್ತಿಲ್ವಾ? ಅವನು ಯಾರು ಅಂತ ಹೇಳು ಅಣ್ಣ, ಪ್ಲೀಸ್. ಬೆಂಕಿ, ನಿಜ ಹೇಳೋ, ನಿಜವಾಗ್ಲೂ ನಿನಗೆ ಗೊತ್ತಿಲ್ವಾ? ಚಿನ್ನಮರಿ, ಓ, ಬೆಳಗ್ಗೆ ನಾನು ಮನೆಯಿಂದ ಹೊರಗೆ ಹೋಗೋದು ಬೇಡ ಅಂದಿದ್ದಕ್ಕೆ ಇನ್ನೂ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ನನ್ನ ಚಿನ್ನಮರಿಗೆ ನನ್ನ ಮೇಲೆ ತುಂಬ ಕೋಪ ಬಂದಿದೆಯಾ? ಏನು ಕೋಪನೂ ಇಲ್ಲ. ಹಾಗಾದರೆ ನನ್ನ ಮೇಲೆ ತುಂಬ ಬೇಜಾರಿದೆಯೋ ಏನೋ? ಯಾಕೆ ಬೇಜಾರು ಚಿನ್ನಮರಿ? ಹೇಳಿದ್ನಲ್ಲ, ನಂಗೆ ಏನು ಬೇಜಾರು ಇಲ್ಲ ಅಂತ. ಏನು ಬೇಕು ನಿಮಗೆ? ಕಾಫಿ ಬೇಕಾ, ತಿಂಡಿ ಬೇಕಾ? ಹೇಳಿ ಮಾಡಿಕೊಡ್ತೀನಿ. ನೋಡಿ ಚಿನ್ನಮರಿ, ನೀವು ಹೀಗೆಲ್ಲ ಇದ್ದರೆ ನನ್ನ ಕೈ ಕಾಲು ಅಲ್ಲಾಡೋದಿಲ್ಲ. ನೀವು ನಗ್ನಗ್ತಾ ಸಂತೋಷವಾಗಿದ್ದರೆ ಮಾತ್ರ ನನಗೂ ಸರಿಯಾಗಿರೋಕ್ಕೆ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಇದ್ದೀರಿ? ನಾನು ಖುಷಿಯಾಗೇ ಇದ್ದೀನಿ ಅಂತ ಹೇಳ್ತಿದ್ದೀನಲ್ಲ. ಫೈನ್. ಮೂಡ್ ಚೇಂಜ್ ಮಾಡೋಕ್ಕೆ ನಾನು ಒಂದು ಹಾಡು ಹಾಡ್ಬಿಡ್ಲಾ? ಅಯ್ಯೋ ಬೇಡ ಬೇಡ ಬೇಡ. ನಿಮ್ಮ ಥರ ಕೋಗಿಲೆ ಕಂಠದವ್ರ ಪಕ್ಕದಲ್ಲಿದ್ದಾಗ ನಾನು ಹಾಡಿದ್ರೆ ಏನು ಚೆನ್ನಾಗಿರುತ್ತೆ. ಒಂದು ಕೆಲಸ ಮಾಡೋಣ, ನೀವೇ ಒಂದು ಹಾಡು ಹಾಡ್ಬಿಡಿ. ನಂಗೆ ಇವಾಗ ಹಾಡು ಹಾಡೋದಕ್ಕೆ ಮೂಡಿಲ್ಲ. ಬೇಕಾದಾಗೆಲ್ಲ ಹಾಡು ಹಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ, ಈಗ ಹಾಡಲ್ಲ ಅಂದರೆ ಹೇಗೆ? ಇವಾಗ ಯಾವ ಹಾಡು ಬೇಡ, ಏನು ಬೇಡ. ಬನ್ನಿ ಊಟ ಮಾಡಿ. ಮೊದಲು ಹಾಡು, ಆಮೇಲೆ ಹೇಳಿ ಹಾಡಿ. ನನಗೆ ಹಾಡು ಹಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ದೆ ಅಲ್ವಾ? ಚಿನ್ನಮರಿ,
ನನ್ನ ಮಾತನ್ನೇ ಕೇಳೋದಿಲ್ವಾ ನೀವು? ಇವತ್ತು ಹೊರಗಡೆ ಬಿಡೋದಿಲ್ಲ ಅಂತ ಕೋಪ ಮಾಡ್ಕೊಂಡಿರೋರು ನಾಳೆ ದಿವಸ ಹೊರಗೆ ಬಿಟ್ಟ ಮೇಲೆ ನನ್ನೇ ಬಿಟ್ಟು ಹೋಗ್ಬಿಟ್ರೆ ನಾನೇನು ಮಾಡಲಿ? ಇಲ್ಲ, ನೋ, ನೀವು ಹೊರಗೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ನೀವು ನನ್ನಲ್ಲೇ, ನನ್ನ ಜೊತೆನೇ ಇರಬೇಕು. ಎಸ್. ರೀ, ಕಾಫಿ. ರೀ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಯಾವತ್ತೂ ನೀವು ಇಷ್ಟು ದುಡ್ಡು ಇಟ್ಕೊಳಲ್ವಲ್ಲ? ಲಕ್ಷ್ಮಿ, ಅದು ಇವತ್ತು ಯಾವುದೋ ಒಂದು ಗಾಡಿ ಡೆಲಿವರಿಗೆ ಹೋಗಿದ್ನಾ, ಅಲ್ಲಿ ಡೆಲಿವರಿ ಮಾಡಿ ಬರ್ತಾ ಇದ್ನಿ. ಅದು ನಮ್ಮ ಬ್ಯಾಂಕ್ ರೋಡೆ. ನಿಂಗೆ ಹೆಂಗಿದ್ರು ದುಡ್ಡು ಕೊಡಬೇಕಲ್ಲ, ಅದಕ್ಕೆ ಡ್ರಾ ಮಾಡ್ಕೊಂಬಂದೆ. ಇಟ್ಕೋ, ಮನೆ ಖರ್ಚಿಗೆ. ಬ್ಯಾಂಕಲ್ಲಿ ನಿಮಗೆ ಚಿಲ್ಲರೆನೂ ಕೊಟ್ರಾ? ಈಗ ಅದು ಬರ್ತಾ ಇದ್ನಲ್ಲ, ನಮ್ಮ ಚೆನ್ನಪ್ಪ ಸಿಕ್ತ. ತುಂಬ ದಿನ ಆದಮೇಲೆ ಸಿಕ್ತ. ಒಂದು ಕಾಫಿ ಕುಡ್ಸೋಣ ಅಂತ ಹೋಟ್ಲಿಗೆ ಕರ್ಕೊಂಡು ಹೋದೆ. ಕಾಫಿ ಕುಡ್ದಾದ್ಮೇಲೆ ನೋಡ್ತೀನಿ ಚೇಂಜೇ ಇರಲಿಲ್ಲ. ನಾನೇ ಕಾಫಿ ಕರೆದು ಅವನ ಕೈಲಿ ದುಡ್ಡು ಕೊಡ್ಸೋಕ್ಕಾಗತ್ತಾ? 500 ರೂಪಾಯಿ ಕೊಟ್ಟೆ. ಆ ಹೋಟ್ಲನ್ನು ನೋಡಿ ಎಲ್ಲ ಬರೀ ಚಿಲ್ಲರೆ ಕೊಟ್ಟಿದ್ದಾನೆ. ಇಟ್ಕೋ, ಖರ್ಚಿಗಾಗತ್ತೆ. ಯಾವತ್ತೂ ತಿಂಗಳ ಮಧ್ಯದಲ್ಲಿ ಇವ್ರು ನನಗೆ ದುಡ್ಡು ಕೊಟ್ಟವರೇ ಅಲ್ವಲ್ಲ? ಹೇಗೂ ಇವರಿಗೆ ಸಂಬಳ ಆಗೋದು ತಿಂಗಳ ಮೊದಲನೇ ವಾರದಲ್ಲಿ. ಇವಾಗ ಯಾಕೆ ದುಡ್ಡು ಕೊಡ್ತಿದ್ದಾರೆ? ಏನೋ ವಿಚಿತ್ರವಾಗಿದೆಯಲ್ಲ. ಲಕ್ಷ್ಮಿ, ಏನು ಯೋಚನೆ ಮಾಡ್ತಾ ಇದೀಯಾ? ಇಟ್ಕೋ, ಮನೆ ಖರ್ಚಿದು. ಏನಿಲ್ಲ, ಇತ್ತೀಚೆಗೆ ನೀವು ತುಂಬಾ ಒಗಟೊಗಟಾಗಿ ಮಾತಾಡ್ತಾ ಇದ್ದೀರಾ. ನನ್ಗೇನು ಅರ್ಥ ಆಗ್ತಿಲ್ಲ. ಅಯ್ಯೋ, ಇದರಲ್ಲಿ ಏನು ಒಗಟು ಬಂತು? ಅದು ನಾನು ಹೇಳಿದ್ದೆ ತಾನೇ, ನಮ್ಮ ಕಂಪ್ನಿನಲ್ಲಿ ಮೊದಲಂಗೆ ಸಮಯಕ್ಕೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ. ಅದಕ್ಕೇ ಯಾವಾಗಲೂ ಹಾಕ್ತಾರೆ. ಹೆಂಗಿದ್ರು ನಿಂಗೆ ಕೊಡಬೇಕಿತ್ತಲ್ಲ ಮನೆ ಖರ್ಚಿಗೆ, ಡ್ರಾ ಮಾಡ್ಕೊಂಬಂದೆ ಅಷ್ಟೇ. ಯಾಕೋ ವಿಶ್ವ, ನಿದ್ರೆ ಬರಲಿಲ್ವಾ? ಇಲ್ಲಮ್ಮ, ಯಾಕೋ ನಿದ್ದೆ ಬರ್ತಾ ಇಲ್ಲ. ನಾನೇನು ಕೂಗಬೇಕು ಅಂತಿದ್ದೆ ಕಣ. ಬಾ ಕೂತ್ಕೋ. ಯಾಕಪ್ಪ, ಏನಾಯ್ತು? ಜಯಂತ್ ಅವರು ಪ್ರಾಜೆಕ್ಟು ಬ್ಲೂ ಪ್ರಿಂಟ್ ಕಳಿಸಿದ್ದಾರೆ, ನೋಡು ಹೇಗಿದೆ ಅಂತ. ಅಪ್ಪ, ಇದನ್ನೆಲ್ಲ ನಾವ್ಯಾಕೆ ನೋಡಬೇಕು? ನಾವು ಅವ್ರಿಗೆ ಜಾಗ ಕೊಟ್ಟಾಯ್ತಲ್ವಾ, ಅವ್ರಿಗೆ ಏನು ಬೇಕಾದರೂ ಮಾಡ್ಕೊಳ್ಳಿ. ನಾವ್ಯಾಕೆ ತಲೆ ಹಾಕಬೇಕು? ಏನೋ ಈಗ ಮಾತಾಡ್ತೀಯ? ನಮ್ಮ ಮೇಲೆ ವಿಶ್ವಾಸ ಇಟ್ಟು ಕಳಿಸಿದ್ದಾರೆ, ನೋಡಿ ಈಗ ಏನಾದ್ರು ಒಂದು ಸಜೆಷನ್ ಕೊಡು. ಹಂಗಲ್ಲಪ್ಪ, ಅವ್ರ ಕೆಲಸಕ್ಕೆ ನಾವ್ಯಾಕೆ ಇಂಟರ್ಫಿಯರ್ ಆಗಬೇಕು ಅಂತ ಹೇಳ್ತಿದ್ದೀನಿ. ಏನಪ್ಪ ಹೀಗೆ ಮಾತಾಡ್ತೀಯ? ಅದನ್ನು ಗಮನ ಇಟ್ಟು ನೋಡಿ ಏನಾರ ಸಜೆಷನ್ ಕೊಡು. ಅವರು ಸದ್ಯದಲ್ಲೇ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾರೆ. ಆಮೇಲೆ ಅವ್ರ ಹೆಂಡ್ತಿನ ಸದ್ಯದಲ್ಲೇ ನಮ್ಮ ಮನೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಹೀಗೆ ಬಂದು ಹೋಗೋದ್ರಿಂದ ನಮ್ಮ ಸಂಬಂಧ ಗಟ್ಟಿ ಆಗುತ್ತೆ ಕಣೋ. ಅವರು ನಮ್ಮಲ್ಲಿ ಇನ್ಮೇಲೆ ಒಬ್ಬರು. ಅದೇನೋ ನೋಡಿ ನಿನಗೇನು ಅನ್ಸುತ್ತೆ ಸಜೆಷನ್ ಕೊಡು.
ಹೌದು ರೀ, ರಿಜಿಸ್ಟ್ರೇಷನ್ ದಿನ ಸ್ವಲ್ಪ ಹೊತ್ತು ಅವ್ರ ಹೆಂಡತಿ ಕಾಣಲಿಲ್ಲ ಅಂತ ಅದೆಷ್ಟು ಚಡ್ಪಡಿಸ್ಬಿಟ್ರು. ಅದರಲ್ಲೇ ಗೊತ್ತಾಗುತ್ತೆ ಅವ್ರ ಹೆಂಡತಿನ ಎಷ್ಟು ಪ್ರೀತಿಸ್ತಾರೆ ಅಂತ. ಅಷ್ಟು ಪ್ರೀತಿ ಮಾಡೋ ಗಂಡನ ಪಡೆದಿರೋ ಆ ಅದೃಷ್ಟವಂತೆನ ಒಂದ್ಸರಿನಾದರೂ ನೋಡಬೇಕು ಅಂತ ನಂಗೆ ತುಂಬ ಆಸೆ ಇದೆ ರೀ. ತಡ್ಕೋ ನಿನ್ನ ಕುತೂಹಲಕ್ಕೆ ಆದಷ್ಟು ಬೇಗ ತೆರೆ ಬೀಳುತ್ತೆ. ಜಾನು ಯಾವುದೇ ಕಾರಣಕ್ಕೂ ನನ್ನನ್ನು ನೋಡಬಾರ್ದು. ಅವಳು ಇಲ್ಲಿಗೆ ಬಂದರೂ ನಾನು ಅವಳಿಗೆ ಸಿಗಬಾರ್ದು. ಈಗ ನಾವಿಬ್ಬರು ಹೇಗೆ ದೂರ ಇದ್ದೀವೋ ಹಾಗೆ ಇರಬೇಕು. ಯಾಕಂದರೆ ಅವಳನ್ನ ಎದುರಿಸೋ ಶಕ್ತಿ, ಅವಳಿಗೆ ಮುಖ ತೋರಿಸೋ ಧೈರ್ಯ ನನಗಿಲ್ಲ. ಅದಕ್ಕೆ ಅವಳು ನನ್ನ ನೋಡೋ ಅವಕಾಶನ ನಾನು ಅವಳಿಗೆ ಕೊಡೋದಿಲ್ಲ. ಬ್ಲೂ ಪ್ರಿಂಟ್ ನೋಡೋದು ಸುಮ್ಮನೆ ಕೂತಿದ್ಯಲ್ಲ? ಅಪ್ಪ, ನಂಗೆ ನಿದ್ದೆ ಬರ್ತಿದೆ, ನಾನು ಬೆಳಗ್ಗೆ ನೋಡ್ತೀನಿ. ವಿಶ್ವ, ಏನೇ ಆಗಿದೆ ಅವನಿಗೆ? ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂದಾಗ ಎಲ್ಲರಿಗಿಂತ ಹೆಚ್ಚಿಗೆ ಆಸಕ್ತಿ ತೋರಿಸಿದೆ ಇವನು. ಈಗ ನೋಡಿದ್ರೆ ಹಿಂಗೆ ಮುಖ ಸಿಣಿಸ್ಕೊಂಡು ಹೋಗ್ತಿದ್ದಾನೆ. ನಿದ್ದೆ ಮೂಡು ಅನಿಸುತ್ತೆ, ಬೆಳಿಗ್ಗೆ ನೋಡ್ತಾನೆ ಬಿಡಿ. ಚಿನ್ನುಮರಿ, ಹೋಗ್ಲಿ, ಯಾಕೆ ಕೋಪ ಮಾಡ್ಕೊಂಡಿದ್ದೀರಿ ಅಂತನಾದರೂ ಹೇಳ್ತೀರಾ ಪ್ಲೀಸ್? ನನಗೇನು ಕೋಪನೂ ಇಲ್ಲ, ಮಲ್ಕೊಳ್ಳಿ. ನೀವೀಗ ಬೇಜಾರು ಮಾಡ್ಕೊಂಡಿದ್ರೆ ನನಗೆ ಹೇಗೆ ನಿದ್ದೆ ಬರುತ್ತೆ? ನೀವು ನನ್ನ ಜೊತೆ ಎಷ್ಟು ಖುಷಿಯಾಗಿರ್ತಾ ಇದ್ರಿ, ಎಷ್ಟು ಕೀಟ್ಲೆ ಮಾಡ್ತಾ ಇದ್ರಿ, ನಾನು ಎಷ್ಟು ಪ್ರೀತಿ ಮಾಡ್ತಿದ್ರಿ ಚಿನ್ನುಮರಿ. ಹೀಗೆ ಬೇಜಾರು ಮಾಡ್ಕೊಂಡಿರಬಾರ್ದು ಪ್ಲೀಸ್. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು. ನೋಡಿ, ಮುದ್ದು ಮರಿ ಅಂತ ನಾನು ಕರಿತಿದ್ರಲ್ಲ, ನನಗೆ ಆ ಜಾನ್ವಿಯವ್ರು ಬೇಕು. ಒಂದು ಕೆಲಸ ಮಾಡೋಣವಾ? ನಮ್ಮಿಬ್ಬರು ಬೇಜಾರು ಕಳಿಬೇಕು ಅಂದರೆ ಈಗ ನೀವು ಒಂದು ಹಾಡು ಹೇಳಿ. ಸರಿ, ನನಗೀಗ ಹಾಡೋದಕ್ಕೆ ಮನಸ್ಸಿಲ್ಲ. ನಾನು ಕೇಳಿದಾಗೆಲ್ಲ ಹಾಡ್ತೀನಿ ಅಂತ ಹೇಳಿದ್ರಲ್ಲ, ಪ್ರಾಮಿಸ್ ಮಾಡಿದ್ರಿ, ಮರ್ತ್ಬಿಟ್ರಾ? ನೆನಪಿದೆ, ಆದರೆ ಏನು ಮಾಡೋದಕ್ಕೂ ಮನಸ್ಸಿರಬೇಕು. ನನಗಿವಾಗ ಹಾಡೋದಕ್ಕೆ ಮನಸ್ಸಿಲ್ಲ. ಪ್ಲೀಸ್ ಇವತ್ತೊಂದಿನ ಬಿಟ್ಬಿಡಿ, ನನಗೆ ಬಲವಂತ ಮಾಡಬೇಡಿ. ಚಿನ್ನುಮರಿ, ನಾನು ನಿದ್ದೆ ಬರ್ತಾ ಇದ್ದೀರಿ. ನಾನು ಕೇಳಿದ್ರು ಹಾಡಲ್ಲ ಅಂತಿದ್ದಾರೆ. ಇವರು ಹೀಗೆ ಇದ್ರೆ ಖಂಡಿತ ನನ್ನ ಮೇಲೆ ಹೇಟೆಡ್ ಫೀಲಿಂಗ್ ಬಂದ್ಬಿಡುತ್ತೆ. ನನ್ನನ್ನ ದ್ವೇಷಕ್ಕೆ ಶುರು ಮಾಡಿಬಿಡ್ತಾರೆ. ಆಮೇಲೆ ಇವ್ರ ಪ್ರೀತಿನ ನಾನು ಕಳ್ಕೊಬೇಕಾಗತ್ತೆ. ನೋ, ಇವ್ರ ಪ್ರೀತಿನೇ ಕಳ್ಕೊಂಡ ಮೇಲೆ ಬೇರೆ ಏನಿರುತ್ತೆ? ನನಗೆ ಸಿಕ್ಕಿರೋ ಒಂದೇ ಒಂದು ಆಸರೆ ಅಂದರೆ ಇವ್ರು. ಅದನ್ನು ಕಳ್ಕೊಬಾರ್ದು ನಾನು. ನೋ, ಕಳ್ಕೊಬಾರ್ದು. ನಾನು ಇವ್ರನ್ನ ಕಳ್ಕೊಬಾರ್ದು. ಏನು ಮಾಡಲಿ